ಹೌದ್ರಿಪ್ಪ. ಎಂತಿಂತ ಮಹಾತ್ಮರಾಗಿ ಹೋದವ್ರದ. ಹೌದ್ರಿಪ್ಪ. ಇದೇ ಇಂಡಿ ತಾಲೂಕದಲ್ಲಿ ಹುಟ್ಟಿ ಬಂದ್ರು ದೇವರು ಚನ್ನಬಸಪ್ಪಗೌಡರು. ಹೌದು ಹೌದು. ಮತ್ತೆ ಕಂಪ್ನಿ ಹಾಕುವ ಇಲ್ಲ. ಜೇವೂರು ಚನ್ನಬಸಪ್ಪಗೌಡರು ಡೊಳ್ಳಿನ ಪದಗಳನ್ನ ಹಾಡ್ತಿದ್ರು. ಹೌದು. ಹೆಂಗ ಡೊಳ್ಳಿನ ಪದಗಳನ್ನ ಹಾಡ್ತಿದ್ರಪ್ಪ ಅಂತ ಕೇಳಿದ್ರೆ ಅವ್ರು ಎಲ್ಲರೇ ಡೊಳ್ಳಿನ ಪದ ಹಾಡಕ್ ಹೋದ್ರೆ ₹1 ರೊಕ್ಕ ಮುಟ್ತಿದ್ರು. ಹೌದು ಹೌದು. ಒಂದು ವೇಳೆ ಯಾರ ರೊಕ್ಕ ಕೊಟ್ರಂದ್ರ ಅದನ್ನ ದೇವಸ್ಥಾನಕ್ಕೆ ತಂದು ದೇವರಿಗೆ ಹುಂಡಿ ಒಳಗೆ ಹಾಕ್ತಿದ್ರು. ಹಾಕ್ತಾರಪ್ಪ ಹಾಕ್ತಾರು. ಈಗ ನಾವು ಜೀಪ್ ಗಾಡಿ ಅದ, ಕ್ರೂಸರ್ ಅದ. ಹೌದು. ಒಂದ್ ವೇಳೆ ಇರ್ಲಿಲ್ಲ ಅಂದ್ರೆ ನಮಗ್ ಏನಾರ ಸುಳ್ಳು ಹೇಳಿ ನಾವು ಹಾಡಿಕೆ ಬರಂಗಿಲ್ರಿ, ನಮ್ದು ಅನಿವಾರ್ಯ ಆಗಿತ್ತು ಅಂತ ಹೇಳ್ತೀವಿ. ಹೌದ್ರಿಪ್ಪ. ಕರೆ ಜೇವೂರು ಚನ್ನಬಸಪ್ಪಗೌಡರು, ಸಾರವಾಡ ಸಿದ್ದಪ್ಪ ಮುತ್ತವರು, ಕಣ್ಣೂರು ಮಲಕಾರ್ಸಿದ ಮುತ್ತವರು ಅವಾಗ ಡೊಳ್ಳಿನ ಪದಗಳು ಹಾಡ್ತಿದ್ರು. ಹೌದು ಹಾಡ್ತಾರಪ್ಪ. ಮತ್ ಕಣ್ಣೂರು ಮಲಕಾರ್ಸಿದ ನೀನು ತಿಳಿತಿದ್ರಪ್ಪ. ಇಲ್ರಿ, ಹೈನಾಳು ಚಂದ್ರಮ್ಮ ಮುತ್ಯನ ಗುರು. ಓಹೋ. ಅವರು ಡೊಳ್ಳಿನ ಪದ ಹಾಡ್ಲಾಕ್ ಹೋದ್ರ ಕೊಳ್ಳಿಗೆ ಡೊಳ್ಳ ಹಾಕೊಂಡು 20 ಕಿಲೋಮೀಟರ್ ಇರ್ಲಿ 100 ಕಿಲೋಮೀಟರ್ ನಡ್ಕೋತ ಹೋಗ್ತಿದ್ರು. ಹೌದ್ರಪ್ಪ. ಎಪ್ರೈಟ್ ಹಂಗಂದ್ರ ಅದ್ ನಡ್ಕೋತ ಹೋಗುದ್ರಿ. ಹೆಂಗ ಡೊಳ್ಳಿನ ಪದಗಳು ಹಾಡ್ಕೊತ ಹೋಗ್ತಿದ್ರ. ಕರೆ ದೇವ್ರ ಚನ್ನಬಸಪ್ಪಗೌಡ್ರು ಇದೇ ಇಂಡಿ ತಾಲೂಕದೊಳಗ ಸಾಕಷ್ಟು ಕಡೆ ಡೊಳ್ಳಿನ ಪದ ಹಾಡ್ಲಕ್ಕತ್ರ. ಹೌದ್ರಪ್ಪ. ಸುತ್ತಮುತ್ತಲಿನ ಹಳ್ಳಿ ಜನ ಎಲ್ಲ ಬಂದು ಅವ್ರು ಡೊಳ್ಳಿನ ಪದ ಕೇಳಕ್ ಬರ್ತಾರೆ. ಅಂತ ಪಂಚಮಸಾಲಿ ಸಮಾಜದಲ್ಲಿ ಹುಟ್ಟಿ ಬಂದಿರ್ತಕ್ಕಂಥ ದೇವ್ರ ಚನ್ನಬಸಪ್ಪಗೌಡ್ರು. ಹೌದ್ರಿಪ್ಪ. ಹೌದು. ಅವರು ಡೊಳ್ಳಿನ ಪದಗಳನ್ನ ಎಲ್ಲಾ ಕಡೆ ಕೇಳಿ 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 ಊರಾಗಿನ ಜನ ತುಸು ಜನ ನ್ಯಾಯ ತೆಗೆದ್ರು. ಏನತ್ರಿಪ್ಪ? ಅವರಪ್ಪ ಆಜಪ್ಪಗೌಡನ ಕರೆದು ಹೇಳಿದ್ರು, ಏನಂತ? ಕುರುಬೂರು ಡೊಳ್ಳಿನ ಪದ ಹಾಡ್ಲಕ್ಕತ್ತ ನಿನ್ನ ಮಗ ಚನ್ನಬಸು. ಹೌದು. ಅವನು ಕರೆದು ತಾಕೀತು ಮಾಡು, ಡೊಳ್ಳಿನ ಪದ ಹಾಡುದು ಬಂದ್ ಮಾಡಿಸ್ಬೇಕು. ಹೌದಾ? ಒಂದು ವೇಳೆ ಬಂದ್ ಮಾಡಿಸಲಿಲ್ಲ ಅಂದ್ರೆ ಇಡೀ ನಿಮ್ಮ ಮನೆತನ ಸಮಾಜದಿಂದ ಎತ್ತಿ ಹೊರಗೆ ಹಿಡ್ತೀವಿ ಅಂತ ಹೇಳು. ಅವಾಗ ಆನ್ಯಪ್ಪಗೌಡ್ರು ಏನ್ ಹೇಳ್ತಾರಿಪ್ಪ? ಅವಾಗ ಆನ್ಯಪ್ಪಗೌಡಂದ, ಅಯ್ಯಪ್ಪ ನನ್ನ ಮಗನಿಗೆ ಒಮ್ಮೆ ಹೇಳಂದ್ರೆ ಹೇಳುದ್ ನಿಗುದಿಲ್ಲ. ಹೌದ್ ಹೌದು. ಯಾಕಂದ್ರೆ ದೊಡ್ಡ ಅವಳನ್ನ ಏನ್ರ ಜೀವಕ್ಕೆ ಹೆಚ್ಕೊಂಡ್ ಮಾಡ್ಕೊಂಡಂದ್ರ ಹೌದ್ ಹೌದು ನನಗೂ ಕೂಡ ಒಮ್ಮೆ ಹೇಳಕ್ಕಾಗುದಿಲ್ಲ, ಸಮಯ ಸಂದರ್ಭ ಬಂದಾಗ ಹೇಳ್ತಾನಂತ ಹೇಳಿ ಆನ್ಯಪ್ಪಗೌಡ ಮಾತು ಕೊಟ್ಟು ಬಂದ್ರು. ಹೌದ್ರಿಪ್ಪ. ದೀಪಾವಳಿ ಅಮಾವಾಸ್ಯೆ ಹತ್ರ ಬರ್ತಿತ್ತು, ದೀಪಾವಳಿ ಜಾತ್ರೆ ಸನೇಕ ಬಂದಿತ್ತು. ಹೌದು. ಉಳಿಜಂತಿ ಮುತ್ಯಾನ ಜಾತ್ರೆ ಸನೆ ಬಂದಿತ್ರಿಪ್ಪ. ಉಳಿಜಂತಿ ಮುತ್ಯಾನ ಜಾತ್ರೆ ವೈಭವ ಸನೇಕ ಬಂದಿತ್ತು. ಚನ್ನಬಸಪ್ಪಗೌಡ ಮನಸ್ಸನ್ಯಾಗ ಜಾತ್ರೆಗೆ ಹೋಗ್ಬೇಕು ಅನ್ನೋದು ಹೊಳಿತಿತ್ತು. ಅವಾಗ ಏನಕ್ಕದ್ರಿಪ್ಪ? ಚನ್ನಬಸಪ್ಪಗೌಡನ ಮನಸ್ಸಿನೊಳಗೆ ಜಾತ್ರೆಗೆ ಹೋಗ್ಬೇಕಂತ ಸಂದರ್ಭ ಇತ್ತು. ಮುಂಜಾನೆ ಎದ್ದು ಕೂಡಲೇ ಆನ್ಯಪ್ಪಗೌಡ ಬಂದ ಮಗನಿಗೆ ಹೇಳಿದ, ಏನತ್ರಿಪ್ಪ? ಚನ್ನಬಸು, ಊರು ಮುಂದಿನ ಹೊಲ ಬಿತ್ತರಿಕೆ ಮಾಡ್ಲಾರ್ದ ಹಂಗ ಉಳ್ದ. ಹೌದು ಹೌದು. 12 ಎಕರೆ ಹಂಗ ಬಿದ್ದದ. 12 ಎಕರೆ ಹಂಗೆ ಉಳ್ದದ. ಅದನ್ನ ಬಿತ್ತನೆ ಮಾಡ್ಕೊಂಡು ಬರ್ಬೇಕು. ಆಳ ಮಗ ಗುರುಬಾಲಪ್ಪನ ಕರ್ಕೊಂಡು ಬಿತ್ತನೆ ಮಾಡಕ್ ಹೋಗತ್ ಹೇಳ್ಬೇಕು. ಅವಾಗ ಏನ್ ಹೇಳ್ತಾರಪ್ಪ ಗೌಡ್ರು? ಅವಾಗ ಚನ್ನಬಸಪ್ಪಗೌಡಂದ, ಇವತ್ತು ಹುಲಿಜಂತಿ ಜಾತ್ರೆಗೆ ಹೋಗ್ಬೇಕಂತ ನಂದು ಇಚ್ಛಾ ಇತ್ತು. ಹೌದು. ಸಂಕಲ್ಪ ಮಾಡಿದ್ದೆ. ನನ್ನ ಮನಸ್ಸಿನೊಳಗ ಸಂಕಲ್ಪ ಮಾಡ್ಕೊಂಡಿದ್ದೆ. ಕರೆ ನಮ್ಮಪ್ಪ ಬೇರೆ ಕಡೆ ಕ್ಯಾಮರಾ ಮಗನ ನಮ್ಮಪ್ಪರೇ ಊರು ಮುಂದಿನ 12 ಎಕರೆ ಹೊಲ ಬಿತ್ತಣಿಕೆ ಮಾಡ್ಕೊಂಡು ಬಾ, ನಾನು ಹೆಂಗ್ ಮಾಡುದು? ಹೌದು. ಆಳ ಮಗ ಗುರುಬಾಲಪ್ಪನ ಕರ್ಕೊಂಡು ಜ್ವಾಳ ತಗೊಂಡು ಕೌದಿ ಉಡ್ಚೀಲ ತಗೊಂಡು ಊರು ಮುಂದಿನ ಹೊಲಕ್ಕೆ ಬಂದ 12 ಎಕರೆ ಹೊಲಕ್ಕೆ. ಆಳ ಮಗ ಗುರುಬಾಲಪ್ಪ ಹೇಳಿದ, ಏನತ್ರಿಪ್ಪ? ಗುರುಬಾಲಪ್ಪ, ಇವತ್ತು ಸಂಜೆಗೆ ಎಷ್ಟೊತ್ತಿನ ಹುಲಿಜಂತಿ ಜಾತ್ರೆಗೆ ಹೋಗ್ಬೇಕು ಅನ್ನೋದು ನನ್ನ ಆಸೆ ಆಯ್ತು. ಹೌದಾ? ಕರೆ ನಾ ಹುಲಿಜಂತಿ ಜಾತ್ರೆಗೆ ಹೋಗಬೇಕು. ಕರೆ ಈಗ ಏನು ಉಣ್ತಿ ಉಣ್ಣಿ, ಏನು ತಿಂತೀನಿ, ಏನು ಕುಡಿತಿ ಕುಡಿ. ಹೌದಾ? ಒಮ್ಮೆ ಎತ್ತುಗೋಳ ಕೊಲ ಕಟ್ಟಿದೀವಿ ಅಂದ್ರೆ 12 ಎಕರೆ ಹೊಲ ಆಗುತ್ತ ನಾನು ಕೂಡ ಹೊಳ್ಳಿ ನೋಡಂಗಿಲ್ಲ, ಎತ್ತಿನ ಕೊಲ ಬಿಟ್ಟಂಗಿಲ್ಲ. ಸಂಜೆಗೆ ಹುಲಿಜಂತಿ ಜಾತ್ರೆಗೆ ಹೋಗಾವಣಿ ಅನ್ನ. ಅವಾಗ ಏನ್ ಹೇಳ್ತಾರಿಪ್ಪ ಆಳ್ ಮನುಷ್ಯ ಗುರುಬಾಲಪ್ಪ ಅಂದ, ಯಪ್ಪ ನೀವ್ ಹೆಂಗ್ ಹೇಳ್ತೀರಿ ಗೌಡ್ರ ಹಂಗೆ ಕೇಳ್ತೀನಿ, ನನಗೂ ನೀರು ಬೇಡ ಏನು ಬೇಡ, ನಿಮ್ಮ ಜೊತೆ ಬಳಸ ಹೊಡಿತಾನಂತ. ಹೌದು ಹೌದ್ರಿಪ್ಪ. ಸೂರ್ಯ ದಿಕ್ಕಿಗೆ ನಿಂದಿರಿಸಿ ಎತ್ತುಗೋಳ ಕೊಳ್ಳ ಕಟ್ಟಿದ. ಸೊಂಟಕ್ಕೆ ಕೌದಿ ಹುಡ್ಚಿಲ್ ಕಟ್ಟಿದ. ಅವಾಗ ಕೌದಿ ಹುಡ್ಚಿಲಿದ್ದುರಿಪ್ಪ. ಈಗೆಲ್ಲ ಈಗ ಬಂದಾವ್ರಿ ಯಾವ ಕಟ್ಟಿನೂ ಇಂತಾವೆಲ್ಲ ಬ್ಯಾಗ್ ಬಂದಾವ್. ಅವಾಗ ಕೌದಿ ಹುಡ್ಚಿಲು ಸೊಂಟಕ್ಕೆ ಕಟ್ಕೊಂಡ, ಕೈಯಾಗ ಒಂದ ಮಟ್ಟಿಗೆ ಜ್ವಾಳ ತಗೊಂಡ, ಮಂಡಿ ಮೇಲೆ ಕೈ ಇಟ್ಟ.
ಕೈ ಒಳಗಿನ ಬೀಜ ಇನ್ನ ಮಂಡ್ಯಾಗ ಬಿಟ್ಟಿಲ್ಲ ಎತ್ತುಗಳ ಸಾಗ ಮಾಡಿದ. ಹೌದಾ? ಹುಲಿಜಂತಿ ಜಾತ್ರೆಯಾಗ ಹಾಡ್ಬೇಕು ಅನ್ನೋ ಸಂಕಲ್ಪ ಮನಸ್ಸಿನಾಗಿತ್ತು. ಹುಲಿಜಂತಿ ಜಾತ್ರೆಯಾಗ ಹಾಡಿದಾಗ ಇವ್ನು ಕಲ್ಪನೆ ಆಗ್ತಿತ್ತು. ಹೌದ್ರಿಪ್ಪ ಹೌದು. ಸೋಮರಾಯ ತುಕ್ಕಪ್ಪರಾಯರ ಮಾರ್ಗ ಹಚ್ಚಿದ ಹೊಡಿಲಕ್ಕತ್ತ ಕೈಯಾನ ಕಾಳು ಒಂದು ಕಾಲ ತಳಗ ಬಿಟ್ಟಿಲ್ಲ. ಹೌದಾ? ಮಂಡ್ಯಾಗಿನ ಕಾಳ ಮಂಡ್ಯಾಗ ಕೈಯಾಗಿನ ಕಾಳ ಕೈಯಾಗ್ಯದ, ಉಳಿದನ ಕಾಳ ಉಳಿಯದಾಗೆ ಅದಾವ. ಹೌದ್ರಿಪ್ಪ. 12 ಎಕರೆ ಎಲ್ಲ ಖಾಲಿ ಕೂರಿಗೆ ತಿರುಗಾಡಿಸಿದ ಚನ್ನಬಸಪ್ಪ ಗೌಡ ಸೋಮರಾಯ ತುಕ್ಕಪ್ಪರಾಯರ ಮಾರ್ಗ ಹಚ್ಚಿದ ಸ್ಯಾಡಬಾವನ ಗುಡದಾಗ ನೆರಗಲ ಪಡಿಯ ಮೇಲೇನೋ. ಹೌದು, ನೆರಗಲ ಪಡಿಯ ಮೇಲೇನೋ ಬಿಲ್ಲಾಳ ಸೋಮರಾಯನ ದುಃಖ ಮಾಡುತ್ತಾನೇನೋ. ಅನ್ನಾಗಲಿ ಹೋದಾರ ಬೆನ್ನ ಹೋದ ಒಂದಾನೋ, ಬೆನ್ನ ಹೋದ ಒಂದಾನೋ, ನನ್ನ ಭುಜಗಳ ಹೋದ ಒಂದಾನೋ. ಭುಜಗಳ ಹೋದ ಒಂದಾನೋ, ಎಂತ ಮಾಡಿಲ್ಲ ಅಂದಾನೋ, ಹೆಂಗ ಮಾಡಿಲ್ಲ ಅಂದಾನೋ, ಕಾಡಿ ಯಾಳೆ ಭಗವಂತ ತಂದಾನೋ ಅಂತೇಳಿ ಸೋಮರಾಯ ತುಕ್ಕಪ್ಪರಾಯ ದುಃಖದ ಮಾರ್ಗ ಹಚ್ಚಿ ಬಿಟ್ಟ. 12 ಎಕರೆ ಕಾಲೇ ಕೂರಿಗೆ ತಿರುಗಾಡಿತ್ತು. ಲಾಸ್ಟಕ್ಕೆ ಒಟ್ಟು ಬಂದು ಒಟ್ಟಿನ ವಾರಿಗೆ ಎತ್ತುಗಳು ನಿಂತು ಚನ್ನಬಸಪ್ಪ ಗೌಡ್ರು ಬಾಯನ್ನ ಮಾರ್ಗ ಹಾರಿತತ್ರಿಪ್ಪ. ಬಾಯಾಗಿನ ಮಾರ್ಗ ಹಾರಿತು. ಹೊಳ್ಳಿ ತಿರುಗಿ ನೋಡ್ತಾನ 12 ಎಕರೆ ಖಾಲಿ ಕೂರಿಗೆ ಅಡ್ಡಾಡ ಕೈಯಾಗಿನ ಕಾಲ ಕೈಯಾಗ ಉಳಿಯದನ ಕಾಳು ಉಳಿಯದಾಗ. ಹೌದು ಹೌದ್ರಿಪ್ಪ. ಹೆಂಗ ಮಾಡುದು ಮತ್ತೆ ಮಾಡಿಂಗ್ರ ಏನ್ ಮಾಡ್ತಾನ ಮಾಡ್ಲತ್ತ ತಿಳ್ಕೊಂಡು. ಹೌದು, ಉಡ್ಚೀಲ ಬಿಚ್ಕೊಂಡು ಅದೇ ಎತ್ತಿನ ಗಾಡಿ ಹಾಕೊಂಡು ಹೊಳ್ಳಿ ಮನೆಗೆ ತಂದು ಎತ್ತುಗಳು ದವನ್ಯಾಗ ಕಟ್ಟಿದ. ದವಣೆ ಮುಂದೆ ಒಂದು ದಡ್ಡಿತ್ತು, ದಡ್ಡ್ಯಾಗ ಒಂದು ಕಣಿಕಿ ಗೂಡಿತ್ತು. ಹೌದ್ರಿಪ್ಪ. ಆ ಕಣಿಕಿ ಗೂಡಿನಾಗ ಎಲ್ಲಾ ಜ್ವಾಳ 12 ಸೇರು ಜ್ವಾಳ ಎಲ್ಲ ಆ ಕಣಿಕಿ ಗೂಡಿನಾಗ ಮುಚ್ಚಿತ್ತು. ಹೌದ್ರಿಪ್ಪ ಹೌದು. ಮುಚ್ಚಿತ್ತುಕೊಂಡು ತನ್ನ ಡೊಳ್ಳಿನ ಸಂಗಡ ಎಲ್ಲಾ ಡೊಳ್ಳಿನ ಕಲಾವಿದರನ್ನ ತಗೊಂಡು ಎಲ್ಲಾರನ್ನು ಕರ್ಕೊಂಡು ಡೊಳ್ಳಿ ಹೆಗಲಿಗೆ ಹಾಕೊಂಡು ಹುಲಿಜಂತಿ ಜಾತ್ರೆಗೆ ಬಂದ್ರಿ ಪುಣ್ಯಾತ್ಮರೇ. ಹುಲಿಜಂತಿ ಜಾತ್ರೆಗೆ ಬಂದು ಮುತ್ಯ ಮಾಲಿಂಗರಾಯನ ಗುಡಿ ಮುಂದೆ ನಿಂತು ಡೊಳ್ಳಿನ ಪದ ಹಾಡ್ಲಾಕತ್ರಿ. ಯಾರ್ಯಾರು? ಸಾರವಾಡ ಸಿದ್ದಪ್ಪ ಮುತ್ಯ, ಜೇವೂರು ಚನ್ನಬಸಪ್ಪ ಗೌಡ. ಹೆಂಗ ಹಾಡ್ತಿರತ್ರಿಪ್ಪ? ಜೇವೂರು ಚನ್ನಬಸಪ್ಪ ಗೌಡ ಹಾಡ್ಲಾಕತ್ರ ಕೊಳ್ಳಾಗಿನ ಕಂಠಮಾಲಿ ಮ್ಯಾಗ ಏರಿತಂದ್ರ ತಳಗಿಳಿತಿತ್ತು. ಹೌದು ಹೌದು. ಏನು ಮ್ಯಾಗ ಏರಿತಂದ್ರ ಕಂಠಮಾಲಿ ತಳಗಿಳಿತಿತ್ತು. ಸಾರವಾಡ ಸಿದ್ದಪ್ಪ ಮುತ್ಯ ಬಂದ ಡೊಳ್ಳಿನ ಪದ ಹಾಡ್ಲಾಕತ್ರ ತಳಗಿಳಿದಿತ್ತು ಹೂವಿನ ಮೇಲೆ ಮತ್ತು ಗುರುವಿನ ಕೊಳ್ಳಾಗ ಹೋಗಿ ಏರಿಕೊಂಡಿರ್ತಿತ್ತು. ಅಂದ್ರೆ ಒಬ್ರು ಏರ್ಸೋದು ಒಬ್ರು ಇಳಿಸೋದು ಮಾಡ್ತಾರಿಪ್ಪ. ಚನ್ನಬಸಪ್ಪ ಗೌಡ್ರ ಹಾಡ್ಲಾಕತ್ತಂದ್ರ ಮುಂದ ಹಚ್ಚಿರ್ತಕ್ಕಂತ ದೀಪ ತನ್ನಿಂದ ತಾನೇ ಎಡಕ್ಕಿಂದ ಬಲಕ್ಕೆ ತಿರುಗ್ತಿತ್ತ. ಹೌದು ಹೌದು ಹೌದು. ಸಿದ್ದಪ್ಪುತ್ತ ಹಾಡ್ಲಾಕತ್ತಂದ್ರ ಬಲಕಿಂದ ಎಡಕ್ ತಿರುಗ್ತಿತ್ತ. ಹೌದು 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 ಹೌದು. ಹಿಂಗ ಏರ್ ಮಾರಿ ಡೊಳ್ಳಿನ ಪದ 4 ದಿವಸ ಆಯ್ತು. 5ನೇ ದಿವಸಕ್ಕೆ ಮುಂಡಾಸ ತಳಗಿಳಿಸು ಮಹಾಮಂಗಲ ಮಾಡಿದ ಚನ್ನಬಸಪ್ಪ ಗೌಡ. ಹೌದ್ರಿಪ್ಪ ಹೌದು. ಮಹಾಮಂಗಲ ಮಾಡಿ ಚನ್ನಬಸಪ್ಪ ಗೌಡ ಮಾಲಿಂಗರಾಯನ ಗದ್ದಿಗೆ ಬಂದು ಮಾಲಿಂಗರಾಯ ನಮಸ್ಕಾರ ಮಾಡಿ ಕಣ್ಣಾಗಿನ ನೀರು ಸುರಿಸಿ ಹೇಳಕತ್ತ. ಏನತ್ರಿಪ್ಪ? ಯಪ್ಪ, ಇವತ್ತು ಡೊಳ್ಳಿನ ಪದ ನಿಂದ ಕಡಿಬೇಕಿ ಅಂತ. ಹೌದು ಹೌದು. ನಾ ಮನೆಗೆ ಹೋಗೋದಕ್ಕೆ ನನ್ನ ತುಡುಗ ನಮ್ಮ ಅಪ್ಪನ ಕೈಯಾಗ ಸಿಕ್ಕಿರ್ತಾನೆ. ಇನ್ನು ನಮ್ಮ ಅಪ್ಪ ನನ್ನ ಡೊಳ್ಳಿನ ಪದಕ್ಕ ಹರಿಗಿ ಕಳಿಸುದಲ್ಲ, ಎಲ್ಲಾ ಭಗವಂತ ನಿಂದೇ ಕೂಡಿಯದ ಅಂತೇಳಿ ದುಃಖ ಮಾಡ್ಲಕ್ಕತ್ತ. ಅವಾಗ ಏನಾಕತ್ತಪ್ಪ ಮಾಲಿಂಗರಾಯನ ಮ್ಯಾಗಿಂದು? ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳತ್ತಿದ್ದ ಮಾಲಿಂಗರಾಯನ ಗದ್ದಿಗೆ ಮೇಲೆ ಇರ್ತಕ್ಕಂತ ಅವರಿ ಹೂ ಎಲ್ಲ ಬದುಕು ಬಿದ್ದು ಪುಣ್ಯಾತ್ಮರೇ ಬದುಕು ಬಿದ್ದು. ಹೌದು ಹೌದು ಹೌದು. ಗುರುವಿನ ಮುಂದಿರ್ತಕ್ಕಂತ ಭಂಡಾರ ಉಳಿಯದಾಗ ಕಟ್ಕೊಂಡು ಡೊಳ್ಳಿ ಹೆಗಲಿ ಹಾಕೊಂಡು ಮನೆಗೆ ಬರ್ತಿದ್ದ. ಮನೆಗೆ ಬರೋದ್ರೊಳಗಾಗಿ ಅಪ್ಪ ಆಡ್ಯಪ್ಪ ಗೌಡ ಬಣ್ಣದ ಬಾರ್ಕೊಂಡು ಹಿಡಿದು ಎದುರಿಗೆ ನಿಂತಿದ್ದ. ಹೌದು ಹೌದ್ರಿಪ್ಪ. ಬಾರೋ ಮಗನ ಬಾ ಬಾ, ಡೊಳ್ಳಿನ ಪದ ಹಾಡಿ ವರ್ಷದ ಗಂಜಿ ಹಾಳು ಮಾಡಿದೆ ಮಗನ. 12 ಎಕರೆ ಖಾಲಿ ಕೂರಿಗೆ ಬಿತ್ತಿ ಬಂದೆಲ್ಲೋ, ಅಂತ ಹೊತ್ತು ಸೊಳ್ಳಿ ಮಗ ಇರಬೇಕಂದ. ಹೌದಾ ಹೌದ್ರಿ. ಕುರುಬರ ಜೋಡಿ ಕೂಡಿ ನೀನು ಮಳ್ಳು ಕುರುಬಾಗಿ ಬಿಟ್ಟಲ್ಲೋ, ವರ್ಷದ ಗಂಜಿ ಹಾಳು ಮಾಡಿದೆಲ್ಲ. ಅನಾವಸರದ ನಿತ್ತು ಹೊಡಿತಿದ್ದ ಬಣ್ಣದ ಬಾರ್ಕೊಂಡು. ಅವಾಗ ಏನಾಗ್ತತ್ರಿಪ್ಪ? ಹೆಂಗ ಚನ್ನಬಸಪ್ಪ ಗೌಡನ ಹೊಡಿತಿದ್ದ, ಹೆಂಗ ಹೊಡಿತಿದ್ದಲ್ಲ ಏಟ ಹಂಗ ಬಾರ್ಕೋನ ಜೊತೆ ರಕ್ತ ಸಿಡಿತಿತ್ತು. ಹೌದು ಹೌದು ಹೌದು. ತಂದಿ ಬಡ್ದದು ತಪ್ಪಲ್ಲ. ತಂದಿಗೊಂದು ಮಾತು ಮಾತಾಡಿ. ಏನ್ರಿಪ್ಪ? ಯಾಕ? ನಾ ಮಾಡಿದ ತಪ್ಪದ ಅಲ್ಲರಿಪ್ಪ. ತಂದೆಗೆ ಒಂದು ಮಾತು ಮಾತಾಡ್ಲಿಲ್ಲ. ಕಣಿಕಿ ಗೂಡಿ ಒಂದು ಸೂಡು ಕಣಿಕಿ ತಂದು ಎತ್ತುಗಳು ಮುಂದೆ ಹೋಗದ. ಹೌದು. ಒಂದ್ 5 ನಿಮಿಷ ಕುಂದಿರ್ಬೇಕು ಅನ್ನೋದಕ್ಕ ಸರ್ವ 5 ದಿವಸ ನಿದ್ದಿ ಕಾದಿದ್ದ. ಏಕನಿದ್ದೆ ಇಲ್ಲಾಗಿತ್ರಿಪ್ಪ. ಏಕಾಕಾರ ನಿದ್ದಿದಿಲ್ಲ, ಸರ್ವ ನಿಂತ ಅದೇ ದವನ್ಯಾಗ ನಿದ್ದೆ ಹತ್ತಿ. ಹೌದು. ನಿದ್ದೆ ಹತ್ತಿ ದವನ್ಯಾಗ ಮಲ್ಕೊಂಡ. ಹೌದು. ಇಲ್ಲಿ ಚನ್ನಬಸಪ್ಪ ಗೌಡ ದವನ್ಯಾಗ ಮಲ್ಕೊಂಡ. ಖರೆ ಮಾಲಿಂಗರಾಯ ಅವಂಗ ಅಲ್ಲಿ ನಿದ್ದೆ ಹತ್ತಿದಿಲ್ಲ. ಏನು ಮಾಡಿದ್ರಿಪ್ಪ ಸಿದ್ಧ ಮಾಲಿಂಗರಾಯ? ಹುಲಿಜಂತಿ ಗ್ರಾಮವನ್ನ ಬಿಟ್ಟು ಜೇವೂರಕ್ಕೆ ಬಂದ. ಹೌದು. ಜೇವೂರಕ್ಕೆ ಬಂದು ಚನ್ನಬಸಪ್ಪ ಗೌಡನ ಮೈ ಮೇಲೆಲ್ಲ ಕೈಯಾಡ್ತಾನ. ಚನ್ನಬಸು
ಡೊಳ್ಳಿನ ಪದ ಹಾಡುವ ಸಲುವಾಗಿ ನನ್ನ ಸಂಬಂಧ ಪಡಿಸ್ಕೊಂಡೆಲ್ಲೋ. ಹೌದಾ? ಈ ಸತ್ಯ ಧರ್ಮರ ಮಾರ್ಗ ಹಾಡುವ ಸಲುವಾಗಿ ನೀ ಪಡಿಸ್ಕೊಂಡೆಲ್ಲ. ಚನ್ನಬಸವ ನಿನಗೊಂದು ಮಾತು ಹೇಳ್ತೀನಿ, ಭಂಡಾರ ಹಚ್ಚಿದವ್ರು ಬಾಳೆ ಬಂಗಾರ ಆಗ್ತಾರೆ, ಭಂಡಾರ ನಂಬಿದವರು ಬಾಳೆ ಸಂಹಾರ, ಭಂಡಾರ ಹಚ್ಚಿದವ್ರು ಬಾಳೆ ಬಂಗಾರ ಆಗ್ತಾರೆ. ಹೌದು, ಭಂಡಾರ ನಿಂದಿಸಿದವ್ರ ಮನೆ ಸಂಹಾರ ಆಗ್ತದೆ. ಹೌದು, ಇಂತ ಮಾತನಾಡಿದಾಗ ಊರು ಚನ್ನಬಸಪ್ಪಗೌಡ ಚಟ್ನ ಎದ್ದು ಕೂತ, ಯಪ್ಪ ಏನಕ್ಕಾಗಲ್ಲತ್ತು. ಈ ಡೊಳ್ಳಿನ ಪದ ಉಳಿಬೇಕಾಗಿತ್ತಂದ್ರ ಹಾಲು ಮತ್ತು ಧರ್ಮ, ಸತ್ಯ ಧರ್ಮ ಅನ್ನೋದು ನಿಜವಾದದ್ದು ಇತ್ತಂದ್ರ, ಹೌದಾ, ಬೀಜ ಇರ್ಲಾರ್ದೆ ಬೆಳಿ ಬಿತ್ತಿ ಬಂದ್ರಪ್ಪ, ಅದ್ರ ಪ್ರತಿಫಲ ಏನ್ ಕೊಡ್ತಿ ಅಂತ ಹೇಳಿದ. ಅವಾಗ ಹೇಳ್ತಾರಿಪ್ಪ, ಅವಾಗ ಮುತ್ಯ ಮಾಳಿಗ್ರ ಅಂದ, ನಾ ಹೇಳುದಿಲ್ಲ ಮಗನ, ನಿಮ್ಮ ಅಪ್ಪನ ನಿನ್ನ ಮಂದಿ ನಿನ್ನ ಮಕ್ಕಳ ಕರ್ಕೊಂಡು ಮುಂದಿನ ಹೊಲಕ್ಕೆ ಹೋಗಿ ನೋಡತ್ ಹೇಳಿದ. ಯಾರು? ಮುತ್ಯ ಮಾಳಿಗ್ರಾಯ. ಹೌದು, ಜೇವೂರು ಚನ್ನಬಸಪ್ಪಗೌಡ ಮುಂಜಾನೆ ಸೂರ್ಯ ಯಾಳಿ ಅನ್ನೋದಕ್ಕ ತಂದಿ ಮತ್ತು ತನ್ನ ಬಂಧು ಬಳಗ ಎಲ್ಲಾರನ್ನೂ ಕರ್ಕೊಂಡು ಎತ್ತಿನ ಗಾಡಿಯಾಗ ಒಂದಲ್ಲ 5 ಎತ್ತಿನ ಗಾಡಿ ಹೂಡಿ ಚನ್ನಬಸಪ್ಪ. ಹೌದ್ರಿಪ್ಪ, ಹೌದು. ಎತ್ತಿನ ಗಾಡಿ ಹುಡ್ಕೊಂಡು ಬಂದು ಊರ್ ಮುಂದೆ ಹೊಲಕ್ ನಿಂತು ನೋಡ್ತಾನ್ರಿ, 12 ಎಕರೆ ಸಾಲಿಗೆ ಸಾಲ ಬಗರಿ ಮಳಿ ನಾಟಿದಂಗ ನಾಟಿತ್ತು, ಹೌದ್ರಿಪ್ಪ. ಅವಾಗ ಅಣ್ಣಪ್ಪಗೌಡಂದ, ಧನ್ಯ ಚನ್ನಬಸಪ್ಪ ಅಂದವ. ಹೌದಾ? ಕುರುಬೂರು ಮಳ್ಳು ಕುರುಬೂರು ಡೊಳ್ಳಿನ ಪದ ಅಂತ ಹೇಳಿರ್ತೇನತ್ತಮ್ಮ, ಇದು ಸತ್ಯ ನಿಜವಾದ ಮಾತದ. ಹೌದು, ಭಂಡಾರ ಹಚ್ಚಿದವ್ರು ಬಾಳೆ ಬಂಗಾರ ಆಗ್ತದ. ಹೌದು, ಈ ಡೊಳ್ಳಿನ ಪದ ಹಾಡು ನಿಂದ್ರಿಸ್ಲಾಕ್ ಹೋಗ್ಬಾರ್ದು. ಹೌದಾ? ಇನ್ನು ಮ್ಯಾಲ ಎಲ್ಲೇ ಡೊಳ್ಳಿನ ಪದ ಹಾಡ್ಲಾಕ್ ಹೋದ್ರೆ ₹1 ರೊಕ್ಕ ಹಿಡಿಲಾಕ್ ಹೋದ. ಹೌದ್ರಿ, ಇನ್ನು ಮ್ಯಾಲ ಪುಗಟ ಹಾಡು. ಹೌದು, ಅದರ ಸಹಕಾರ ನಮ್ದೈತೆ ಅಂತ ಹೇಳಿದ್ರು. ಯಾರು? ಆನ್ಯಪ್ಪಗೌಡ. ಹೌದು, ತಂದಿ ಆಶೀರ್ವಾದ ಪಡ್ಕೊಂಡು ಜಗತ್ತಿ ಎಲ್ಲಾ ಡೊಳ್ಳಿನ ಪದ ಹಾಡ್ಲಾಕ್ತ ಮನ್ಯಾಗ ಅವ್ನು ಹೇಳ್ತು ಜಗಳ ತಗೋ ಕಾಸಿ ಬಾಯಿ. ಅವಾಗ ಏನ್ ಮಾಡ್ತಾನ್ರಿಪ್ಪ, ಮನ್ಯಾಗ ಹೇಳ್ತಿ ಜಗಳ ತಗದು ಯಾಕೆ ಜಗಳ ತಗೊಳತ್ತ ಕೇಳಿದ್ರ, ಯಾಕ್ರಿಪ್ಪ ಇವ್ ದಿನವೊಂದು ಪ್ರತಿ ಡೊಳ್ಳಿನ ಪದ ಹಾಡ್ಕೊತ ಹೋಗ. ಹೌದು, ಇವನು ಅರಿವಿ ಒಗಿಬೇಕ. ಹೌದು, ಇವನು ಸ್ವಚ್ಛ ಮಾಡ್ಬೇಕ. ಹೌದು, ಮತ್ತ ಇವ್ ಡೊಳ್ಳಿನ ಪದಕೊಂಡು ನಮ್ ಸಂಸಾರ ಸುಂದ ಆಗುದೇ ಅಂದ್ರಿ. ಹೌದ್ರಿಪ್ಪ, ಹೆಂಗ್ ಮಾಡಿದ ತಿಳ್ಕೊಂಡು ಜಗಳ ತಗದು ತವ್ರ ಮನಿ ಹಾಡು. ಅವಾಗ ಚನ್ನಬಸಪ್ಪಗೌಡ್ರು ಏನ್ ಮಾಡ್ರಿಪ್ಪ, ಬಾಜು ಹತ್ತಳ್ಳಿ ಗ್ರಾಮಕ್ಕ, ಹೌದು, ತನ್ನ ತವ್ರ ಮನಿಗೆ ಹೋದ್ರು. ಆ ಹತ್ತಳ್ಳಿ ಬಂದಾರ ಜೇವೂರು ಚನ್ನಬಸಪ್ಪಗೌಡ್ರಿಗೆ ಕಾರ್ಯಕ್ರಮ ಕೊಟ್ಟಿದ್ರು. ಹೌದ್ರಿಪ್ಪ, ಇವನು ಹೆಂಡತಿ ಜಗಳ ತಗದು ಅಲ್ಲಿಗೆ ಹೋಗ್ಯಾಳ ತಿಳ್ಕೊಂಡು ಹೆಣ್ಣು ಮಗಳ ಮ್ಯಾಲಿಂದ ಒಂದು ಪದ್ಯ ಬರ್ಕೊಂಡು, ಹೆಣ್ಣು ಮಕ್ಕಳಂದ್ರೆ ಹೆಂಗಿರ್ಬೇಕು. ಹೌದು, ಹೆಣ್ಣು ಮಕ್ಕಳಂದ್ರೆ ಹೆಂಗ ಇರಬೇಕು, ಗಂಡನ ಪಾದ ತೊಳೆದು ಪನ್ನೀರ ಕುಡಿತಿರ್ಬೇಕು. ಹೌದು, ಪತಿವರ್ತ ಧರ್ಮ ಹಿಡ್ಕೊಂಡ ನಡೆದಿರಬೇಕು, ಅಕ್ಕಿ ಜಗದಾಗ ಹೆಸರು ಉಳಿತಿರ್ಬೇಕು ಅಂತೇಳಿ ಒಂದು ಡೊಳ್ಳಿನ ಪದ ರೆಡಿ ಮಾಡ್ಕೊಂಡ್ ಹತ್ತಳ್ಳಿ ಗ್ರಾಮದಾಗ ಡೊಳ್ಳಿನ ಪದ ಹಾಡ್ಲಾಕತ್ತಿದ್ರತ್ತ. ಚನ್ನಬಸಪ್ಪಗೌಡ್ರು ಹೇಳ್ತಾರೆ ಮುಂದೆ ಕೂತು ರಗ ಹೊತ್ಕೊಂಡ್ ಮುಸುಕ್ ಹೊತ್ಕೊಂಡ್. ಹೌದ್ರಿಪ್ಪ, ಆ ಹೆಣ್ಣು ಮಕ್ಕಳ ಪದ ಹಾಡುವ ಕೇಳಿ ಆಕಿ ಹೆಣ್ಮಗಳು ಏನ್ ಮಾಡಿಲ್ಲ ಅಂತ ಕೇಳಿದ್ರ ಎಲ್ಲಾರ್ದ ಜೇವ್ರು ಗ್ರಾಮಕ್ಕೆ ಬಂದಿಳತ್ತ ನಸಕನೆ. ಹೌದು, ಚನ್ನಬಸಪ್ಪಗೌಡ್ರು ಮಹಾಮಂಗಲ ಮಾಡ್ಕೊಂಡು ಮನೆಗೆ ಬರುವ ಹಿಡಿಗೆ ಒಂದ್ಸರಿ ನೀರ್ ಕೈಕಾಲ ಮೇಲೆ ತಗೊಂಡು ಒಳಗ್ ಬರಿ ಅದ. ಅವಾಗ ಏನ್ ಹೇಳ್ತಾರಪ್ಪ, ಅವಾಗ ನೀ ಯಾವಾಗ ಬಂದಿ ಅಂತ ಕೇಳಿದ್ರತ್ತ. ಅವಾಗ ಆಕಿ ಅಂದ್ರತ್ತ, ಕಾಶಿಬಾಯಿ ನೀವೇನ್ ಹೆಣ್ಮಕ್ಳ ಮೇಲೆ ಪದ ಹಾಡಿದ್ರಲ್ಲ, ಹೌದು, ಅವಾಗ ಬಂದ್ರಿ ಅಂದ್ರತ್ತ. ಅಂತ ಡೊಳ್ಳಿನ ಪದಗಳನ್ನು ಜಗತ್ತಿನಾಗಂತ ಹಾಡಿದ್ರು. ಹೌದು, ಆದ್ರ ಈ ಡೊಳ್ಳಿನ ಪದದೊಳಗ ಯಾವ ಬ್ರಾಹ್ಮಣ ಸಮಾಜದಲ್ಲಿ ಹುಟ್ಟಿ ಬಂದಿರತಕ್ಕಂತ ನಮ್ಮ ನಿಡುನು ಕುಲಕರ್ಣಿಯವರು ಕೂಡ ಡೊಳ್ಳಿನ ಪದಗಳು ಹಾಡಿದ್ರು. ಅವನು ಕೊಲ್ಲಬೇಕಂತ ಎಷ್ಟೋ ಮಂದಿ ಪ್ರಯತ್ನ ಪಟ್ಟರು ಕೂಡ ಸಾಧ್ಯ ಆಗಲಿಲ್ಲ ಪುಣ್ಯಾತ್ಮರೇ. ಹೌದು, ಯಾಕ ಆ ಊರಿಗೆ ಬಂದಿರ್ತಕ್ಕಂಥ ಸಾವು ಮತ್ತೊಬ್ಬರಿಗೆ ಹೋಯ್ತಕರೆ ಸ್ವತಃ ಸುರೇಶ್ ಕುಲಕರ್ಣಿ ಅವ್ರಿಗೆ ಡೊಳ್ಳಿನ ಪದಕ ಹಾಡಕ್ ಹೋಗ್ಬಾರ್ದು, ಇವ್ರಿಗೆ ತಕರಾರು ತೆಗೆದಿದ್ರು. ಹೌದ್ರಿಪ್ಪ, ತಕರಾರು ತೆಗೆದು ಮನೆಯಾಗ ಕೀಲಿ ಹಾಕಿ ತಮ್ಮ ಜಾಗಕ್ಕೆ ಹೋಗಿದ್ರತ್ತ. ಹೌದ್ರಿಪ್ಪ, ಇಲ್ಲಿ ಡೊಳ್ಳಿನ ಪದಗಳ ಹಾಡಿಂತಿ ನಡೆದಿದ್ರು ಬಿಜ್ಜರ್ಗಿ ಸ್ವಾಮಿ ಕಕ್ಕಗ ಅವ್ರಿಗೆ. ಹೌದು, ದೇವರು ಎಲ್ಲಿ ಏನ್ರಿಪ್ಪ, ಬಿಜ್ಜರ್ಗಿ ಸ್ವಾಮಿ ಕಕ್ಕಾಗ ಅವ್ರಿಗೆ ಡೊಳ್ಳಿನ ಪದ ಹಾಡಿಕೆ ನಡೆದ ಕನಾಳ ಗ್ರಾಮದೊಳಗೆ. ಹೌದು, 10ನೇ ತಾಲೂಕು ಕನಾಳದಾಗ ಹಾಡಿಕೆ ನಡೆದಂತ ಸಂದರ್ಭದೊಳಗೆ ಬಿಜ್ಜರ್ಗಿ ಸ್ವಾಮಿಂಗ ಹಾಡಾಕತ್ತಿದಂತ. ಯಾಕೋ ಕುಲಕರ್ಣಿ ಅವ್ರು ಬಂದಿಲ್ಲ ಅಂದ ಕೂಡಲೇ ಇವನು ಮನಸ್ಸಿನಾಗ ಬರಿಲಾಕೈತು, ಪಾಳೆ ನಂದೇ ಇರ್ಬೇಕು, ಅಲ್ಲೇ ಮನ್ಯಾಗ ಕೂತ್ ಹಾಡ್ಲಾಕತ್ತ. ಮನ್ಯಾಗ ಕೂತ್ ಹಾಡುವಂತ ಸಂದರ್ಭ ಹಾಕಿದ ಬಾಕಲ್ ತಾಣ ತೆಗಿತ. ಅವಾಗ ಊರನವ್ರು ಕೂಡ್ಕೊಂಡು ಹೋಗಿ ಆ ಊರ ಒಳಗೆ ಬಿಟ್ಟು ಬಂದ್ರ ಪುಣ್ಯಾತ್ಮರಿ. ಹೌದ್ರಿ, ಅಂತ ಡೊಳ್ಳಿನ ಪದದೊಳಗೆ ಹೆಚ್ಚಿಂತ ಸಮಾಜದವ್ರು ಹಾಡ್ಯಾರ. ನಮ್ಮ ಲಿಂಗಾಯ ಸಮಾಜದ ಸೊನ್ಯಾಳ ಗೌಡ್ರ ಹಾಡ್ಯಾರ. ಇಸ್ಲಾಂ ಧರ್ಮದೊಳಗ ಮೊಟ್ಟ ಮೊದಲನೇದಾಗಿ ಅಂದ್ರ ನಮ್ಮ ಮೈಬೂನ ಅಂದ್ರು ಕೂಡ ಅಡ್ಡಿಲ್ಲ. ಅಂತ ಒಳ್ಳೆ ಕಲಾವಿದರ ಜೊತೆ ಇವತ್ತ ನಮ್ಮ ಸಣ್ಣ ಮೇಳ ತನ್ನ ಕೂಡ್ಸ್ಯಾರ. ಹೌದು, ಇವತ್ತೊಂದು ವಿಷಯ ಇಟ್ಟಿದ್ವಿ ನಾವು. ಏನ್ರಿಪ್ಪ, ಒಂದು ದಾನ, ಇನ್ನೊಂದು ಧರ್ಮ. ಹೌದು, ನಮ್ಮ ಸಂಜೋಗಿಸ ಕಲಾವಿದರು ಬಹಳ ಉತ್ತಮ ರೀತಿಯಿಂದ ಮಾತಾಡಿದ್ರು. ಏನ್ ಮಾತಾಡ್ಯಾರಿಪ್ಪ ಗುರುಜಿ ಅವರು, ಜಗತ್ತಿನೊಳಗ ದಾನ ಶ್ರೇಷ್ಠದ ಅಂತ ಹೇಳಿದ್ರು. ಹೌದು, ದಾನ ಇದು ತಳಪಾಯ ಅದ ಅಂತ ಹೇಳಿದ್ರು. ಹೌದು, ಏನಂದ್ರು, ಇದು ತಳಪಾಯ ಅದ ಅಂತಂದು ಹೇಳಿದ್ರಿಪ್ಪ. ದಾನ ಇದು ತಳಪಾಯ,
ಮ್ಯಾಗ ಬಿಡ್ಲಿಕ್ಕೆ ಎಷ್ಟು ಕಟ್ಟಿದ್ರು ನಿಲ್ಲುದಿಲ್ಲ ಅಂತ ಹೇಳಿದ್ರು. ಹೌದು ಗರ್ಸಿ ಗೊತ್ತಿತ್ತಲ್ರಿ ಗರ್ಸಿ ತಳಪಾಯಿನ ಇದು ದಾನ. ಹೌದು ಉದಾಹರಣೆನು ಕೊಟ್ರು. ಏನ್ ಕೊಟ್ರಿಪ್ಪ ಗುರುಜಿ ಅವರು? ಒಂದು ಗಂಗಮ್ಮನ ಉದಾಹರಣೆ ಕೊಟ್ರು. ಹುಬ್ಬಳ್ಳಿ ಸಿದ್ದಾರೂಢ ದಾನ ಮಾಡಿದ್ರು. ಹುಬ್ಬಳ್ಳಿ ಸಿದ್ದಾರೂಢರಿಗೆ ಗಂಗಮ್ಮ ದಾನ ಮಾಡಿದ್ರು. ದಾನ ಮಾಡಿದ್ರು. ಎಲ್ಲಿ ವಿಚಾರ ಮಾಡ್ತಕ್ಕಂತ ಮಾತ ಸಿದ್ದಾರೂಢರು ದೈವ ಸ್ವರೂಪಿಗಳು. ಹೌದು ಸಿದ್ದಾರೂಢ ದೈವ ಸ್ವರೂಪಿಗಳ ದೇವರಿಗೆ ದಾನ ನೀಡುವಂತ ತಾಕತ್ತು ಗಂಗಮ್ಗ ಐತಲ್ಲ. ಹೌದ್ರಿಪ್ಪ. ಸಿದ್ದಾರೂಢರಿಗೆ ಅಂದ್ರೆ ಅವ್ರ ತನ ಏನು ಇಲ್ಲ ಅನ್ನಂಗ ಐತಲ್ಲ. ಇಲ್ಲ ಅನ್ನಂಗ ಐತಲ್ರಿಪ್ಪ. ಇರ್ಲಿ, ಹಾ ಮನುಷ್ಯ ಯಾವುದೇ ಮನುಷ್ಯ ದಾನ ನೀಡಬೇಕಾಗಿತ್ತಂದ್ರೆ ಯಾವ ಮನುಷ್ಯನ ಹತ್ರ ಧರ್ಮ ಇತ್ತು ಹೌದು ಆ ಮನುಷ್ಯ ಮಾತ್ರ ದಾನ ನೀಡ್ತಾನ. ಧರ್ಮ ಇರ್ಲಾರ್ದವ್ ಯಾವನು ದಾನ ನೀಡುದಿಲ್ಲ. ಹೌದ್ರಿಪ್ಪ. ದಾನ ಕೆಡ್ತದ, ದಾನ ಹಚ್ತದ, ಹಳಸ್ತದ. ಹೌದು ಖರೆ ಧರ್ಮ ಉಳಿತದ್ರಿಪ್ಪ. ಹೇಳಿ ನಾವು ಒಳ್ಳೆ ಶ್ರೇಷ್ಠ ಕಲಾವಿದರು ಏನ್ ಹೇಳ್ಯಾರಿಪ್ಪ? ಕೃತಾಯುಗಕ್ಕ ಧರ್ಮದ ಕಾಲ 4 ಇದ್ದು. ಹೌದು ತ್ರೇತಾಯುಗಕ್ಕ 3 ಬಂದು. ಹೌದು ದ್ವಾಪಾರ ಯುಗಕ್ಕೆ 2 ಇದ್ದು. ಹೌದು ಕಲಿಯುಗಕ್ಕ ಇದು ಒಂದೇ ಅದ. ಹೌದು ಖರೆ ಕಡಿಮೆ ಹಾಕೋತಿ ಯಾಕೆ ಬಂದು ಅಂತ ಕೇಳ್ತಾರ. ಹೌದ್ರಿಪ್ಪ. ಏನು ಕಾಲಗಳು ದ್ವಾಪಾರ ಕೃತ, ತ್ರೇತ, ದ್ವಾಪಾರ ಕಲಿ. ಹೌದ್ ಕೃತಾಯುಗದ ಆಯುಷ್ಯ ಹೆಂಗದ, ತ್ರೇತಾಯುಗದ ಆಯುಷ್ಯ ಹೆಂಗದ, ದ್ವಾಪಾರದ ಆಯುಷ್ಯ ಹೆಂಗದ, ಕಲಿಯುಗದ ಆಯುಷ್ಯ ಹೆಂಗದ. ಕೃತಾಯುಗದ ವರ್ಣ ಯಾವ್ದಿತ್ತು? ಬಂಗಾರ ವರ್ಣ ಇತ್ತು. ಹೌದು ತ್ರೇತಾಯುಗದ ವರ್ಣ ಬೆಳ್ಳಿ ವರ್ಣ ಇತ್ತು. ಹೌದು ದ್ವಾಪಾರದು ತಾಮ್ರ ವರ್ಣ ಇತ್ತು. ಹೌದ್ರಿಪ್ಪ. ಕಲಿಯುಗ ಇದು ಕೆಂಪನ ವರ್ಣ ಇದೆ. ಹೌದು ಖರೆ ಕಾಲ ಯಾಕೆ ಕಡಿಮೆ ಅದು ಅಂತ ಹೇಳ್ತಾರ. ಸತ್ಯ ಅಂತ ಗಂಟಲ ಕಡಿಮೆ ಹಾಕೋತ ಬಂತು. ಕೃತಾಯುಗದು ಧರ್ಮದ ಮೇಲೆ ನಿಂತದ. ತ್ರೇತಾಯುಗನು ಧರ್ಮದ ಮೇಲೆ ನಿಂತದ. ದ್ವಾಪಾರನು ಧರ್ಮದ ಮೇಲೆ ನಿಂತದ. ಈಗ ಕಲಿಯುಗ ನಿಂತದ ಪುಣ್ಯಾತ್ಮರೇ ಇದು ಧರ್ಮದ ಮೇಲೆ ನಿಂತದ. ಕಾಲ ಒಂದೇ ಇರ್ಲಿಕ್ಕರೆ. ಹೌದು ನೀ 108 ದಾನ ಮಾಡು, 108 ಕರ್ಮ ಮಾಡಕರೆ ಧರ್ಮ ಅಂತಕ್ಕಂಥದ್ದು ಒಂದೇ ಕಾಲಿನ ಮ್ಯಾಲ ಇಡೀ ಕಲಿಯುಗ ನಿಂತದ ಪುಣ್ಯಾತ್ಮರು. ಹೌದು ಕಲಿಯುಗದ ಆಯಸ್ಸು ಎಷ್ಟು? 4,32,000. ಹೌದು ಈ 32,000 ಅಷ್ಟೇ ಅದ. ಇನ್ನ 4 ಲಕ್ಷ ಬಾಕಿ ಅದ. ಈ 4 ಲಕ್ಷ ಆಯುಷ್ಯ ಮುಗಿತಂದ್ರ ಈ ಲೋಕಲಯ ಆಗುದು. ಲೋಕಲಯ ಆದ ಬಳಿಕ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಉದಯಿಸಿ ಬರೋದನ್ನ ಅದಕ್ಕೆ ಹೇಳ್ತಾರ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಹೇಳ್ತಾರ. ಹೌದ್ರಿಪ್ಪ. ಯಾಕ ಇಡೀ ಜಗತ್ತನ ಎಲ್ಲಾ ನಿಂತಿದ್ದೆ ಧರ್ಮದ ಮೇಲೆ ನಿಂತದ. ಹೌದು ಧರ್ಮ ಇರ್ಲಾಕ ಇಡೀ ಜಗತ್ತು ನಿಂದಿರ್ಲಾಕ ಸಾಧ್ಯ ಇಲ್ರಿಪ್ಪ. ಸಾಧ್ಯ ಇಲ್ಲ. ಅವಾಗಿನ ಕಾಲದೊಳಗೆ ಹೆಂಗಿತ್ತ ಕೇಳಿದ್ರ ಮನುಷ್ಯನ ಆಯುಷ್ಯ ಕೃತಾಯುಗದಾಗ 1 ಲಕ್ಷ ಇತ್ತು. ಹೌದ್ರಿಪ್ಪ. 1 ಲಕ್ಷ ಹೋಗಿ ಮುಂದೆ ದ್ವಾಪಾರ ಯುಗದಾಗ 1 0 ಕಡಿಮೆ ಆಯ್ತು. ಹಲೋ ಇದೇನು ಕ್ಲಿಯರ್ ಹೇಳ್ರಿ. ಹಲೋ 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 ಇರ್ಲಿ. ಕೃತಾಯುಗದೊಳಗ ಮನುಷ್ಯನ ಆಯಸ್ಸು ಎಷ್ಟಿತ್ತು ಕೇಳಿದ್ರೆ 1 ಲಕ್ಷ ಇತ್ತು. ಹೌದು ತ್ರೇತಾಯುಗದಾಗ ಮನುಷ್ಯನ ಆಯುಷ್ಯ ಎಷ್ಟು ಬತ್ತು? 10,000 ಬತ್ತನ್ರಿ. 10,000. 1 0 ಹೋಯ್ತು ಮುಂದಿಂದು. ಹೌದು ಮುಂದೆ ದ್ವಾಪಾರ ಯುಗ ಬಂತು, ಮತ್ತೊಂದು 0 ಹೋಯ್ತು. 1,000 ಆಯುಷ್ಯ ಉಳಿತು. ಹೌದು ಕಲಿಯುಗ ಬತ್ತು, ಮತ್ತೊಂದು 0 ಹೋಯ್ತು. 100 ವರ್ಷ ಉಳಿದ. ಹೌದು ಹಂಗ ಕಲಿಯುಗ ಹಂಗ ಪ್ರಾರಂಭ ತನ್ನ ಕೆಲಸ ಚಾಲು ಮಾಡಿದನೋ ಹಂಗ ಆಯುಷ್ಯ ಕಡಿಮೆ ಹಾಕೋತ ಬಂದದ. ಇಡೀ ಜಗತ್ತ ನಿಂದಿರಬೇಕಾದ್ರೆ ಇದು ಧರ್ಮದ ಕಾಲ ಮೇಲೆ ಜಗತ್ತು ನಿಂತದ. ಕರೆ ದಾನದ ಮೇಲೆ ಜಗತ್ತು ನಿಂತಿಲ್ಲ. ಇಲ್ರಿಪ್ಪ. ಇಲ್ಲ ದಾನ ಅಂತಕ್ಕಂಥದ್ದು ಕಡಿಮೆ ಆಗ್ತದ. ಧರ್ಮ ಅಂತಕ್ಕಂಥದ್ದು ಬಹಳ ಹೆಚ್ಚಿನದ. ನೋಡ್ರಿ, ದಾನ ಭಗವಂತ ಕೊಟ್ಟಿದ್ದ ದಾನ. ಹೌದು ಇಲ್ಲಿ ಅನ್ನನೂ ಮೊದಲೇ ಅದ. ಅದರಿಪ್ಪ. ಭೂಮಿನೂ ಮೊದಲೇ ಅದ.
ರೊಕ್ಕನು ಮೊದಲೇ ಅದ. ಹೌದು ಇದು ದಾನ ಮತ್ತೊಬ್ಬರಿಂದ ಕೊಡುದದ. ಹೌದ್ ಹೌದ್ ಖರೆ ಧರ್ಮ ಇದು ಸ್ವಂತ ಅದ. ಹೌದ್ರಿ ನನ್ನಲ್ಲಿ ಇರ್ತಕ್ಕಂಥದ್ದು ಧರ್ಮ ಇದು ನಂದು ಸ್ವಂತ ಅದ. ಹೌದ್ ಖರೆ ದಾನ ಮತ್ತೊಬ್ಬರಿಗೆ ಬಂದದ ವಿನಃ ಸ್ವಂತ ಅಂತಕ್ಕಂಥದ್ದು ಕೆಲಸ ಅದರಲ್ಲಿ ಇಲ್ಲ. ಇಲ್ರಿಪ್ಪ ಇಲ್ಲ. ಜಗತ್ತದೊಳಗೆ ಧರ್ಮ ಶ್ರೇಷ್ಠರು ಹೇಳಿದ್ರು ಅವ್ರು. ಏನತ್ರಿಪ್ಪ? ಪಾಂಡವರು ತಮ್ಮ ಪಾಂಚಾಲಿನ ಮಡದಿನ ಒತ್ತೆ ಇಟ್ಟಿದ್ರು. ಹೌದು ಆದ್ರೆ ಅವ್ರು ಪಾಂಡವ್ರು ಯಾಕೆ ಇಟ್ರ ಅಂತ ಕೇಳಿದ್ರ ನಮ್ಮಲ್ಲಿ ಧರ್ಮ ಅಂತಕ್ಕಂಥದ್ದು ಇದ್ದದೇ ಕರೆ ಇತ್ತಂದ್ರ ಒಳ್ಳೆ ನಮ್ಮ ಮಡದಿನ ಪಡಿತೀವಿ ಅಂತಕ್ಕಂಥ ಜನರಿಗೆ ತೋರಿಸುವ ಸಲುವಾಗಿ ತಮ್ಮ ಮಡದಿನ ಒತ್ತೆ ಇಟ್ಟಾರ ಹೊರತಾಗಿ ಹೌದು ಆಕಿನ ದಾನ ಕೊಡ್ಬೇಕಂತ ನಿಮ್ಗೆ ಇಟ್ಟಿಲ್ಲ. ಅದಕ್ಕೆ ಜಗತ್ತದೊಳಗ ಧರ್ಮ ಅಂತಕ್ಕಂಥ ಬಾಳ ಹೆಚ್ಚಿನದ, ದಾನ ಅಂತಕ್ಕಂಥದ್ದು ಬಾಳ ಹೆಂಗ್ ಕಡಿಮೆ ಅದ ಅಂತ ಕೇಳಿದ್ರ ಹೌದು ನಿಜಗೂಣಿ ಶಿವಯೋಗಿ ದೊಡ್ಡ ರಾಜ ಇತ್ತ. ಹೌದಾ? ನಿಜಗೂಣಿ ಶಿವಯೋಗಿ ದೊಡ್ಡ ರಾಜ ಇದ್ದಕರೆ ರಾಜ ಅರಮನೆ ಒಳಗೆ ಕುತ್ಕೊಂಡು ಮನ್ಯಾಗ ಪಲ್ಲಂಗರ ಮೇಲೆ ಕೂತ ಪೇಪರ್ ಪತ್ರಿಕೆ ಓದ್ತಿದ್ದ. ಹೌದ್ರಿಪ್ಪ. ಹೊರಗೊಬ್ಬ ಭಿಕ್ಷಾ ಬೇಡವ ಬಂದು ಕೇಳ್ರಿ ಹೆಂಗ ದಾನ ಕಡಿಮೆ ಅದ. ಯಾವಾಗ ಒಂದ್ 5 ಮಿನಿಟ್ ಗಪ್ಪಾರೆ. ನಿಜಗೂಣಿ ಶಿವಯೋಗಿ ಪಲ್ಲಂಗ ಮೇಲೆ ಕೂತು ಪೇಪರ್ ಓದ್ತಿದ್ರು. ಹೌದು. ಭಿಕ್ಷಾ ಬೇಡ್ಲಕ್ಕ ಹೊರಗೆ ಭಿಕ್ಷಾ ಬಂದು ಭಿಕ್ಷಾಂದೇಹಿ ಅಂದ. ಭಿಕ್ಷಾಂದೇಹಿ ಅಂದ ಕೂಡಲೇ ಹೇಳ್ತಾರೆ ನಿಜಗೂಣಿ ಶಿವಗಳು ಯಾರೋ ಭಿಕ್ಷುಕರು ಬಂದಂಗ ಕಾಣ್ತಾರೆ, ಅವ್ರಿಗೆ ಏನಾದ್ರೂ ಊಟಕ್ಕೆ ಹಾಕ್ರಿ ಅಂತಂದ್ರು. ಅವಾಗ ಅವನು ಮಡಿದು ಏನ್ ಮಾಡಿದ ಅಂತ ಕೇಳಿದ್ರೆ ಮನೆಯಾಗಿರ್ತಕ್ಕಂತ ಹಳಚಿದ ಅಡಿಗೆ ತಗೊಂಡು ನಾಯಿ ಸುದೆ ತಿತ್ತಿದ್ರ ಅಟ್ಟ ಹೊಲಸ ನಾರ್ತಿತ್ತು ಅಂತ ಅನ್ನ ತಗೊಂಡು ಏನ್ ಮಾಡಿದ್ರ ಅಂತ ಕೇಳಿದ್ರ ಏನ್ ಮಾಡ್ರಿಪ್ಪ? ಭಿಕ್ಷಕನ ಜೋಳಿಗ್ಯಾಗ ಹಾಕಿಬಿಟ್ರು. ಹೌದ್. ನಿಜಗೂಣಿ ಶಿವಯೋಗ ಕೇಳಿದ್ರು ಏನತ್ರಿಪ್ಪ? ಭಿಕ್ಷಕ ಏನ್ ನೀಡಿದಿ ಅಂತ ಕೇಳಿದ. ಅನ್ನ ನೀಡಿನ್ರಿ ಅಂದ್ರು. ಅವಾಗ ನಿಜಗೂಣಿ ಶಿವಯೋಗಿಗಳು ಪೇಪರ್ ಓದೋದು ಬಿಟ್ಟು ಹೊರಗೆ ಬಂದು ಆ ಭಿಕ್ಷಕಿನ ಜೋಳಿಗ್ಯಾಗ ತೆಗೆದು ನೋಡಿದ ಕೂಡ್ಲಿ ಕೆಟ್ಟ ಹೊಲಸ ನಾರ್ಲಾಗ್ತಿತ್ತು, ವಾಂತಿ ಆಗ್ಬೇಕು ಕೆಟ್ಟ ಹೊಲಸ ನಾರ್ಲಾಗ್ತಿತ್ತು. ಹೌದ್ರಿಪ್ಪ. ಒಳಗೆ ಬಂದ್ ಹೇಳಿದ್ರೆ ಏ ಹುಚ್ಚಿ, ಓ ನಿನ್ನ ಗಂಡಗ ಚಲುವೊಂದು ಅಡಿಗೆ ಮಾಡಿ ಹಾಕ್ಯದಿ. ಹೌದಾ? ಏನು ನಿನ್ನ ಗಂಡಗ ಚಲುವೊಂದು ಅಡಿಗೆ ಮಾಡಿ ದಾನ ಮಾಡಿ ಹಾಕ್ಯದಿ ಕರೆ ಹೊರಗೆ ನನ್ನ ಗಂಡಿಗೆ